ಸರ್ ಇನ್ನೊಂದು ಮಾತು, ಆ ಒಂದು ಸಂದರ್ಭದಲ್ಲಿ ನೀವು ಸಚಿವರಾಗಿದ್ರಿ, ಮುಖ್ಯಮಂತ್ರಿಗಳವರಾಗಿದ್ರು. ಆ ಒಂದು ಎರಡು ವಿಚಾರಗಳು ನೆನೆಸ್ಕೊಂಡ್ರೆ, ಒಂದು ಬರಗಾಲದ್ದೊಂದು, ಇನ್ನೊಂದು ಪ್ರಮುಖವಾಗಿ ರಾಜ್ಕುಮಾರ್ ಅಪಹರಣ. ಅದನ್ನ ಯಾವ ರೀತಿಯಾಗಿ ನೀವೆಲ್ಲ ನಿಭಾಯಿಸಿದ್ರಿ? ಅವ್ರು ಹೇಗೆ ನಿಭಾಯಿಸ್ತಾ ಇದ್ರು? ಹತ್ತಿರದಿಂದ ನೋಡಿದಿರಿ. ಸತತವಾಗಿ 3 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ಬರಗಾಲ, ಮಳೆ ಇಲ್ಲ. ಅದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿ ನಾಡಿನ ಜನರಿಗೆ, ಅವ್ರಿಗೆ ಅನ್ನ, ನೀರು, ಉದ್ಯೋಗ ಇದು ಸಿಗೋ ರೀತಿ ನೋಡಿಕೊಂಡ್ರು. ಎಲ್ಲೂ ಕೊರತೆ ಆಗಬಾರ್ದು. ಜಾನುವಾರುಗಳಿಗೆ ಮೇವು, ನೀರು ಇವೆಲ್ಲ ಕೂಡ ಬಹಳ ಬಹಳ ಸೂಕ್ಷ್ಮವಾಗಿ ನೋಡಿಕೊಂಡ್ರದಿಲ್ಲ. ಅದರ ಜೊತೆಗೆ ರಾಜ್ಕುಮಾರ್ನ ಅಪಹರಣ ಕೂಡ ಬಹಳ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯ. ಅದು ಎಲ್ಲೂ ಕೂಡ ಅದನ್ನು ರಬ್ ಮಾಡ್ಕೊಳ್ಳಂಗಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ, ಒಂದು ವೇಳೆ ರಾಜ್ಕುಮಾರ್ಗೆ ಹೆಚ್ಚು ಕಡಿಮೆ ಆಗಿಬಿಟ್ಟಿದ್ರೆ ಇಡೀ ರಾಜ್ಯ ಸುಟ್ಟೋಗ್ತಾ ಇತ್ತು ಅವತ್ತಿನ ದಿವಸ. ಏಕೆಂದರೆ ಹೊರನಟ ರಾಜ್ಕುಮಾರ್ ಜನಮಾನಸದಲ್ಲಿ ಇದ್ದಂಥವ್ರು. ಹಾಗಾಗಿ ಅದನ್ನು ಬಹಳ ಸೂಕ್ಷ್ಮವಾಗಿ ಕಾಡಿನ ಆದಿವಾಸಿಗಳ ಸಹಕಾರ, ಬುಡಕಟ್ಟು ಜನರ ಸಹಕಾರ, ಅಧಿಕಾರಿಗಳ ಸಹಕಾರ ಇವೆಲ್ಲವನ್ನು ತೆಗೆದುಕೊಂಡು ಅವರು ರಾಜ್ಕುಮಾರ್ ಅವರ ಬಿಡುಗಡೆಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರು. ಸರ್ ಇನ್ನೊಂದು, ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕ, ಅದರಲ್ಲೂ ಬೆಂಗಳೂರು ಒಂದು ಖ್ಯಾತಿಯನ್ನ ಪಡೆದಿದೆ ಅಂದ್ರೆ ಎಸ್ ಎಂ ಕೃಷ್ಣ ಅವರ ಕೊಡುಗೆ ಅಪಾರ ಅಂತಾರೆ. ಖಂಡಿತ. ಅದೇ ಐ ಟಿ ಬಿ ಟಿಯನ್ನ ಅವ್ರ ಕಾಲದಲ್ಲಿ ಬಹಳ ಹೇಳ್ತಾ ಇದ್ರು. ನಾನು ಸಿಂಗಪೂರ್ ಮಾಡ್ತೀನಿ. ಹೌದು, ಇವತ್ತು ನೀವು ಬೆಂಗಳೂರು ಕೆಲವು ಕಡೆ ಭಾಗದಲ್ಲಿ ಹೋಗಿ ಬನ್ನಿ, ನೀವು ಸಿಂಗಪೂರೇ ಅದು. ನಾವು ಎಲ್ಲಿದ್ದೀವಿ ಅನ್ನಿಸ್ತದೆ, ಯಾವುದೋ ವಿದೇಶದಲ್ಲಿದ್ದೀವೇನೋ ನಾವು ಇಲ್ಲಿ ಅಂತ ಹೇಳ್ತೀವಿ, ಅನ್ನಿಸ್ತದೆ, ಭಾಸವಾಗುತ್ತೆ. ಹಾಗಾಗಿ ಇವತ್ತು ನಮ್ಮ ಮಕ್ಕಳು 4 ಲಕ್ಷ 5 ಲಕ್ಷ ಸಂಬಳ ತಗೋತಾರೆ. ನೀವು ಏರ್ಪೋರ್ಟಲ್ಲಿ ನೋಡಿ, ಒಂದೊಂದ್ಸರಿ ನಮ್ಮ ಹಳ್ಳಿ ಜನ, ಹುಡುಗನ ತಂದೆ ತಾಯಿ ಏರ್ಪೋರ್ಟಲ್ಲಿ ಕೂತಿರ್ತಾರೆ. ನಾವು ಏನು ಎಲ್ಲಿ ಅದೇ ನಮ್ಮ ಹುಡುಗ ಲಂಡನ್ನಲ್ಲಿ ಅವನೇ ಕಣಪ್ಪ, ಅಲ್ಲಿಗೆ ಹೋಗ್ತಾ ಇವಿ ಅಂದರೆ, ನಮ್ಮ ಮಕ್ಕಳು ಲಂಡನ್ನು, ಅಮೇರಿಕಾ, ದೇಶ ವಿದೇಶಗಳಲ್ಲಿ ನಮ್ಮ ಹಳ್ಳಿ ಮಕ್ಕಳು ಅಲ್ಲಿ ಕೆಲಸದಲ್ಲಿದ್ದಾರೆ. ಅದೆಲ್ಲ ಐ ಟಿ ಬಿ ಟಿ. ಅದೆಲ್ಲದಕ್ಕೂ ಕಾರಣ ಅದ್ರ ಜೊತೆಗೆ ಹೇಳ್ತೀನಲ್ಲ, ಇವತ್ತು ಭಾರತ ಸರ್ಕಾರದ ಖಜಾನೆ 60% ಐ ಟಿ ಬಿ ಟಿ ತುಂಬ್ತಾ ಇದೆ, ಬ್ಯಾಂಗ್ಳೂರ್ ಆ್ಯಂಡ್ ಮಹಾರಾಷ್ಟ್ರ. ಹಾಗಾಗಿ ರಾಷ್ಟ್ರ ಭಾರತದ ಕೇಂದ್ರ ಸರ್ಕಾರದ ಖಜಾನೆಯನ್ನು ಕೂಡ ಎಸ್ ಎಂ ಕೃಷ್ಣ ಅವರ ಕಾರ್ಯಕ್ರಮಗಳು ತುಂಬ್ತಾ ಇದ್ದಾವೆ ಅಂತಂದ್ರೆ ಅವರ ಕೊಡುಗೆ ಯಾವ ರೀತಿ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಸರ್ ಇನ್ನೊಂದು, ಸಾಕಷ್ಟು ಫ್ಯಾಷನ್ ಇರುವಂತ ರಾಜಕಾರಣಿ, ಲೈಫ್ ಸ್ಟೈಲ್ ವಿಭಿನ್ನವಾಗಿತ್ತು ಅಂತ ಹೇಗೆ ಸರ್ ಅವ್ರ ಲೈಫ್ ಸ್ಟೈಲ್ ಎಲ್ಲ? ಅಂದ್ರೆ ರಾಜಕೀಯದ ಜೊತೆಗೆ ಮುಖ್ಯಮಂತ್ರಿ ಹೊರತುಪಡಿಸಿ ಲೈಫ್ ಸ್ಟೈಲ್ ಹೇಗಿತ್ತು? ಮೊದಲಿಂದನವರು ಬಹಳ ಶಿಸ್ತಿನ ಮನುಷ್ಯರು. ಅವರ ಬಣ್ಣ, ಬದುಕು, ಬಟ್ಟೆ ಇವೆಲ್ಲ ಬಹಳ ವಿಶೇಷ. ಅವರು ಅದ್ರಲ್ಲಿ ನೋ ಕಾಂಪ್ರಮೈಸ್. ಆ ರೀತಿಯಾಗಿ ಈವನ್ ಅವ್ರಿಗೆ ಕಾಯಿಲೆ ಇದ್ರೂ ಕೂಡ ನಾವ್ಯಾರಾದ್ರೂ ನೋಡ್ಲಿಕ್ಕೆ ಹೋದ್ರೆ ಬೇರೆಯವ್ರ ಹತ್ರ ಅವ್ನು ನೆಟ್ಬಿನಿನೋ ಅವ್ನು ಟವಲ್ ಹಾಕೊಂಡು ಬರ್ತಿಲ್ಲ. ಬರಬೇಕಾದ್ರೂ ನೀಟಾಗಿ ಬರ್ತಾ ಇದ್ರು. ಅದೇ ರೆಗ್ಯುಲರ್ ಸೂಟ್ ಹಾಕೊಂಡೆ, ಬಟ್ಟೆ ಹಾಕೊಂಡೆ ಬರ್ತಾ ಇದ್ರು, ಕಾಯಿಲೆ ಇದ್ರು ಕೂಡ. ಆ ಥರದವ್ರು ಅವರು. ನೀವು ಕೂಡ ಅವ್ರು ಸಾಕಷ್ಟು ಒಡನಾಟ, ಹತ್ತಿರದ ಒಂದು ಪುಸ್ತಕ ಕೂಡ ಬರೆದಿದ್ರಿ. ಹೌದು. ನಾನು ಹಳ್ಳಿ ಹಕ್ಕಿ ಹಾಡು ನನ್ನ ಆತ್ಮಕಥನದಲ್ಲಿ ಅವ್ರ ವಿಚಾರನೂ ಕೂಡ ಬರ್ತಿದ್ದೆ. ಯಾಕೆಂದರೆ 1998-99 ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿ ಎರಡೂ ಒಟ್ಟಿಗೆ ನಡೆದು, ಅವನು ಸರಿ ಅಪಿಯರ್ ಆಯಿತು, ಪೇಪರ್ ಗೀಪರ್ ಜೋರಾಗಿ. ನಾವೆಲ್ಲ ಪಾಂಚಜನ್ಯದಲ್ಲಿದ್ದು ಜೊತೆಲೇ ನಾವು ಪ್ರಯಾಣ ಮಾಡ್ತಿರೋ ಸಂದರ್ಭದಲ್ಲಿ ಅವತ್ತಿನ ಪತ್ರಿಕೆಯಲ್ಲಿ ಬಂದಿತ್ತು, ಮಂಡ್ಯದ ಪಾರ್ಲಿಮೆಂಟಿನ ಕಾಂಗ್ರೆಸ್ ಅಭ್ಯರ್ಥಿ ಬಿ ಸರೋಜಾದೇವಿ ಅಂತೇಳಿ. ಹಾಗೆ ಕೃಷ್ಣ ಅವರು, ವಿಶ್ವನಾಥ್ ನೋಡಿದ್ರ ಅಂತ. ಹೌದು ನೋಡಿದೆ ಸರ್. ಏನಂತಾರೋ, ನಮ್ಮ ಕಡೆ ಜನ ಇಲ್ಲ, ಇದು ನೋಡ್ಬಿಟ್ಟು ಅಯ್ಯೋಯ್ಯೋ ಏನಂತಾರೆ ಸರ್, ಮಂಡ್ಯದ ಕಬ್ಬಿನ ಗದ್ದೆ, ಭತ್ತದ ಗದ್ದೆ, ಟೀ ಅಂಗಡಿ ಅಲ್ಲೆಲ್ಲ ಕೂತು ಜನ, ಏಯ್ ಏನೇ ಆಗ್ಲಿ ಬಿಡ್ಲ, ನಮ್ಮ ಕೃಷ್ಣ ಹಳೆ ನಂಬರ್ ಮರ್ತಿಲ್ಲಕ್ಕಲ್ಲ ಅಂತ ಅಂತೀವಿ. ಅಂದರೆ ಭಾಳ ಭಾಳ ಅಭಿಮಾನದಿಂದ ಹೇಳ್ತಾರೆ ಸರ್ ಅದು. ಹಾಗಾಗಿ ಅವೆಲ್ಲ ಇದ್ದಿದೆ ಸರ್. ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲೂ ಕೂಡ ಪ್ರಣಯ ಪ್ರಸಂಗಗಳು, ಪ್ರೀತಿ, ವಿಶ್ವಾಸ ಎಲ್ಲೋ ಒಂದು ಕಡೆ ಹಾದು ಹೋಗ್ತವೆ. ಅದನ್ನು ಕೆಲವ್ರದ್ದು ಬಹಿರಂಗ ಆಗುತ್ತೆ, ಕೆಲವ್ರದ್ದು ಬಹಿರಂಗ ಆಗೋದಿಲ್ಲ. ಹಾಗಾಗಿ